ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಸೀತಾಪುರ. ಸೀತಾಪುರದಲ್ಲಿ ಅರುಣ್ ಎಂಬ ಬಡ ಬಾಲಕ ತನ್ನ ತಾಯಿ ತಂದೆಯೊಂದಿಗೆ ವಾಸವಾಗಿದ್ದ. ತಂದೆ ಕೂಲಿ ಕೆಲಸ ಮಾಡುತ್ತಿದ್ರು, ತಾಯಿ ಮನೆ ಕೆಲಸ ಮಾಡುತ್ತಿದ್ರು. ಅರುಣ್ ಓದಿನಲ್ಲಿ ತುಂಬಾ ಆಸಕ್ತನಾಗಿದ್ರು. ಬಡತನದಿಂದ ಅವನಿಗೆ ಬೇಕಾದ ಪುಸ್ತಕಗಳು, ಚಿತ್ರಕಲೆ ಸಾಮಗ್ರಿಗಳು ಸಿಗುತ್ತಿರಲಿಲ್ಲ. ಅರುಣ್ಗೆ ಒಂದು ವಿಶೇಷ ಆಸೆ ಇತ್ತು: ಚಿತ್ರ ಬಿಡಿಸುವುದು. ಅವನಿಗೆ ಪೆನ್ಸಿಲ್ ಸಿಕ್ಕರೆ ಸಾಕು, ಗಂಟೆಗಟ್ಟಲೆ ಚಿತ್ರ ಬಿಡಿಸುತ್ತಿದ್ದ. ಆದ್ರೆ ಅವನ ಬಳಿ ಇದ್ದದ್ದು ಒಂದು ಹಳೆಯ ಚಿಕ್ಕ ಪೆನ್ಸಿಲ್ ಮಾತ್ರ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಹಳ್ಳಿಯ ಹೊರವಲಯದಲ್ಲಿರುವ ಹಳೆಯ ದೇವಾಲಯದ ಬಳಿ ಅರುಣ್ ನಿಂತ. ಅಲ್ಲಿ ಒಂದು ವಯಸ್ಸಾದ ಅಜ್ಜ ಕುಳಿತಿದ್ದ. ಅಜ್ಜನು ಅರುಣ್ನ ಕೈಯಲ್ಲಿದ್ದ ಹಳೆಯ ಪೆನ್ಸಿಲ್ ನೋಡಿ ನಗುತ್ತಾ ಕೇಳಿದನು: "ಮಗನೇ, ನೀನು ಏನಾಗಬೇಕು ಅಂತ ಆಸೆ?" ಅರುಣ್ ತಕ್ಷಣ ಹೇಳಿದನು: "ಅಜ್ಜ, ನಾನು ದೊಡ್ಡ ಕಲಾವಿದನಾಗಬೇಕು." ಅಜ್ಜನು ಸಂತೋಷವಾಗಿ ನಗುತ್ತಾ ತನ್ನ ಚೀಲದಿಂದ ಒಂದು ಹೊಳೆಯುವ ಪೆನ್ಸಿಲ್ ತೆಗೆದುಕೊಟ್ಟನು. "ಇದು ಮ್ಯಾಜಿಕ್ ಪೆನ್ಸಿಲ್. ಇದರಿಂದ ನೀನು ಬಿಡಿಸುವುದು ಸತ್ಯವಾಗುತ್ತದೆ. ಆದ್ರೆ ಒಳ್ಳೆಯ ಕೆಲಸಕ್ಕಷ್ಟೇ ಬಳಸಬೇಕು." ಅಜ್ಜ ಮಾತು ಮುಗಿಯುವಷ್ಟರಲ್ಲಿ ಅಜ್ಜ ಅಲ್ಲಿಂದ ಮಾಯವಾಗಿದ್ದ. ಅರುಣ್ ಮನೆಗೆ ಹೋಗಿ ಪೆನ್ಸಿಲ್ ಪ್ರಯೋಗ ಮಾಡಬೇಕೆಂದು ತೀರ್ಮಾನಿಸಿದ. ಅವನು ಕಾಗದದಲ್ಲಿ ಒಂದು ಸೇಬು ಚಿತ್ರಿಸಿದ. ಆಶ್ಚರ್ಯ! ಚಿತ್ರಿಸಿದ ಸೇಬು ನಿಜವಾದ ಸೇಬಾಗಿ ಕಾಗದದಿಂದ ಹೊರಬಂದಿತು. ಅರುಣ್ ಕಣ್ಣು ನಂಬಲಿಲ್ಲ. ಅವನು ಓಡಿ ಬಂದು ತನ್ನ ತಾಯಿಗೆ ಹಣ್ಣು ತಂದುಕೊಟ್ಟ. ತಾಯಿ ಆಶ್ಚರ್ಯದಿಂದ ಮಗನನ್ನು ನೋಡಿ ಕೇಳಿದರು: "ಮಗು, ಈ ಹಣ್ಣು ಎಲ್ಲಿಂದ ತಂದೆ?" ಆಗ ಅರುಣ್ ಎಲ್ಲವನ್ನೂ ಹೇಳಿದ. ಅರುಣ್ ತಾಯಿ ತುಂಬ ಖುಷಿಯಿಂದ, "ಇಂದು ನಮ್ಮ ಎಲ್ಲ ಕಷ್ಟಗಳು ಕಳೆದವು." ಹೀಗೆ ಅರುಣ್ ಮ್ಯಾಜಿಕ್ ಪೆನ್ಸಿಲ್ ಅನ್ನು ದುರುಪಯೋಗಪಡಿಸಿಕೊಳ್ಳದೆ ತುಂಬ ತನ್ನ ಮನೆಗೆ ಹಾಗೂ ಹಳ್ಳಿಯ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದ. ಹೀಗೆ ಬೇಸಿಗೆ ಕಾಲದ ಸಮಯದಲ್ಲಿ ಹಳ್ಳಿಗೆ ಬರ ಬಂದಿತು. ರೈತರಿಗೆ ನೀರು ಇರಲಿಲ್ಲ. ಅರುಣ್ ಮ್ಯಾಜಿಕ್ ಪೆನ್ಸಿಲ್ ತೆಗೆದು ನೀರು ತುಂಬಿದ ಕೆರೆ ಚಿತ್ರಿಸಿದ. ಕ್ಷಣದಲ್ಲೇ ಹಳ್ಳಿಯ ಬಳಿ ಒಂದು ದೊಡ್ಡ ಕೆರೆ ನಿರ್ಮಾಣವಾಯಿತು. ಹಳ್ಳಿ ಜನ ಎಲ್ಲರೂ ಸಂತೋಷಪಟ್ಟರು. ಅರುಣ್ ಹೆಸರು ಎಲ್ಲೆಡೆ ಪ್ರಸಿದ್ಧವಾಯಿತು. ಈ ವಿಷಯ ಒಬ್ಬ ದುರಾಸೆ ವ್ಯಾಪಾರಿಯ ಕಿವಿಗೆ ಬಿತ್ತು. ಅವನು ಅರುಣ್ನಿಂದ ಪೆನ್ಸಿಲ್ ಕಸಿದುಕೊಳ್ಳಲು ಹೊಂಚು ಹಾಕುತ್ತಿದ್ದ. ಒಂದು ರಾತ್ರಿ ಅರುಣ್ ಮಲಗಿದ್ದಾಗ ದುರಾಸೆ ವ್ಯಾಪಾರಿ ಮೆಲ್ಲಗೆ ಮನೆಗೆ ನುಗ್ಗಿ ಯಾರಿಗೂ ತಿಳಿಯದ ಹಾಗೆ ಪೆನ್ಸಿಲ್ ತೆಗೆದುಕೊಂಡು ಪರಾರಿಯಾದ. ಅರುಣ್ ಎಚ್ಚರಗೊಂಡು ವ್ಯಾಪಾರಿಯನ್ನು ಹಿಂಬಾಲಿಸಿದ. ವ್ಯಾಪಾರಿ ತನ್ನ ಚಿನ್ನದ ಅಂಗಡಿಯಲ್ಲಿ ಪೆನ್ಸಿಲ್ ಬಳಸಿ ಚಿನ್ನ ಬಿಡಿಸಲು ಪ್ರಯತ್ನಿಸಿದ. ಆ ಕ್ಷಣವೇ ಪೆನ್ಸಿಲ್ ಮುರಿದು ಹೋಯಿತು. ದುರಾಸೆ ಮಾಡಿದವರಿಗೆ ಮ್ಯಾಜಿಕ್ ಕೆಲಸ ಮಾಡುವುದಿಲ್ಲ. ವ್ಯಾಪಾರಿ ತಾನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪಪಟ್ಟನು. ತಾನು ಮಾಡಿದ ಕೆಲಸಕ್ಕೆ ಅರುಣ್ಣನ್ನು ಕ್ಷಮೆ ಕೇಳಿದನು. ಅರುಣ್ ಭಯಪಟ್ಟ, ಕಣ್ಣೀರು ಸುರಿಸಿದ. ಆ ಸಮಯದಲ್ಲೇ ಅಜ್ಜ ಮತ್ತೆ ಕಾಣಿಸಿಕೊಂಡ. ಅಜ್ಜನು ಹೇಳಿದನು: "ಮಗನೇ, ಮ್ಯಾಜಿಕ್ ಪೆನ್ಸಿಲ್ನ ಶಕ್ತಿ ಪೆನ್ಸಿಲ್ನಲ್ಲಲ್ಲ, ನಿನ್ನ ಒಳ್ಳೆಯ ಹೃದಯದಲ್ಲಿದೆ. ನೀನು ಕಷ್ಟಪಟ್ಟು ಕಲಿ. ನಿನ್ನ ಪ್ರತಿಭೆ ನಿನ್ನ ಮ್ಯಾಜಿಕ್." ಅಜ್ಜ ಮಾತು ಮುಗಿಯುವಷ್ಟರಲ್ಲಿ ಪೆನ್ಸಿಲ್ ಬೆಳಕಾಗಿ ಮಾಯವಾಯಿತು. ವರ್ಷಗಳು ಕಳೆದವು. ಅರುಣ್ ಕಷ್ಟಪಟ್ಟು ಓದಿ ದೊಡ್ಡ ಚಿತ್ರಕಾರನಾದ. ಅವನ ಚಿತ್ರಗಳು ಜನರ ಬದುಕಿಗೆ ಸಂತೋಷ ತಂದುಕೊಟ್ಟವು. ಅರುಣ್ ಯಾವಾಗಲೂ ಮಕ್ಕಳಿಗೆ ಹೇಳುತ್ತಿದ್ದ: "ಮ್ಯಾಜಿಕ್ ವಸ್ತುಗಳಲ್ಲಿಲ್ಲ, ಒಳ್ಳೆಯ ಮನಸ್ಸು ಮತ್ತು ಪರಿಶ್ರಮದಲ್ಲಿದೆ." ಧನ್ಯವಾದಗಳು.